ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ್ ಚಾರ್ಮಾಡಿ. ತಮ್ಮೇಲ್ ನೋಡಿ ನಿಮಗೆಲ್ಲ ಗೊತ್ತಾಗಿರಬಹುದು ಏನು ವಿಡಿಯೋ ಅಂತ ಹೇಳಿ. ವಿಭಿನ್ನವಾದ ವಿಡಿಯೋದೊಂದಿಗೆ ಹೊಸದಾಗಿರುವಂತಹ ಬದಲಾವಣೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಬಹಳಷ್ಟು ಸಂತೋಷ ಆಗ್ತಾ ಇದೆ. ಈ ವಿಡಿಯೋ ನಿಮಗೋಸ್ಕರ. ಯಾಕೆಂತ ಕೇಳಿದರೆ, ಜುಲೈ 2025 ಜುಲೈ 24 ಅಂದರೆ ಈ ದಿನ ಸರಿಸುಮಾರು 365 ದಿನಗಳು, ಒಂದು ವರ್ಷ. ಯಕ್ಷ ಇನ್ಫೋ ಕನ್ನಡ ಅನ್ನುವಂತಹ ಯೂಟ್ಯೂಬ್ ವಾಹಿನಿಯನ್ನು ಆರಂಭಿಸಿದಂತಹ ದಿನ. ಯಕ್ಷಗಾನ ತಿರುಗಾಟಗಳೆಲ್ಲ ಕೂಡ ಏನು ಮುಕ್ತಾಯಗೊಂಡು ಒಂದಷ್ಟು ದಿನ ನನ್ನ ಡ್ಯೂಟಿಯ ಸಮಯದ ನಡುವೆ, ಅಂದರೆ ಮಳೆಗಾಲದಲ್ಲಿ ಯಕ್ಷಗಾನ ಕಾರ್ಯಕ್ರಮಗಳೆಲ್ಲ ಇರುವಂಥದ್ದಿಲ್ಲ. ಸೊ ಮನೆಯಲ್ಲಿ ಹಾಗೆ ಬೋರಿಂಗ್ ಆಗುತ್ತೆ, ಏನಾದರೂ ಆರಂಭಿಸುವ ಅಂತ ಹೇಳಿ ಯಕ್ಷ ಇನ್ಫೋ ಕನ್ನಡ ಅನ್ನುವ ವಾಹಿನಿಯನ್ನು ಆರಂಭಿಸಿದೆ. ಏನು ಐಡಿಯಾಸ್ಗಳಿಲ್ಲ, ಏನು ವಿಡಿಯೋ ಮಾಡುವಂಥದ್ದು ಹೇಗೆ ಗೊತ್ತಿಲ್ಲ. ನಿಮಗೆ ಆರಂಭದಿಂದ ನನ್ನ ವಿಡಿಯೋ ನೋಡುವವರು ಈಗ ಬಹಳಷ್ಟು ಬದಲಾವಣೆ ಆಗಿದೆ. ಆರಂಭದಲ್ಲಿ ವಿಡಿಯೋವನ್ನು ನೋಡ್ತಾ ಇರುವಂಥವರಿಗೆ ಗೊತ್ತಿರ್ಬೋದು ಹೇಗೆ ಏನು ಅಂತ ಹೇಳಿ. ಒಂದಷ್ಟು ಮೈಕ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಅಥವಾ ಇಲ್ಲಿ ನಾನು ವಿಡಿಯೋ ನಮ್ಮ ಮನೆಯಲ್ಲಿ ವಿಡಿಯೋ ಮಾಡ್ತಾ ಇದ್ದದ್ದಲ್ಲ. ನಾನು ನನ್ನ ಚಿಕ್ಕಮ್ಮನವರ ಮನೆಯಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ಅಂದರೆ ಇಲ್ಲಿ ಶಬ್ದ ಎಲ್ಲ ಡಿಸ್ಟರ್ಬ್ ಆಗುತ್ತೆ, ರಸ್ತೆ ಪಕ್ಕ ಮನೆ ಇರುವಂಥದ್ದು, ಮತ್ತು ಮನೆಯಲ್ಲಿ 4-5 ನಾಯಿಗಳಿರೋದ್ರಿಂದ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ. ತದನಂತರ ಆರಂಭದಲ್ಲಿ ಏನು ಉಜಿರೆ, ಅಂದರೆ ನಾನು ನನ್ನ ಜರ್ನಿಯನ್ನು ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇರುವಂಥದ್ದು. ಹೊಸ ಸಬ್ಸ್ಕ್ರೈಬರ್ಸ್ ಇರ್ಬೋದು, ವ್ಯೂವರ್ಸ್ ಎಲ್ಲ ಇರ್ಬೋದು, ಯಾರು ನೋಡ್ತಾ ಇದ್ದೀರಿ. ಉಜಿರೆಯಲ್ಲಿ ಹೀಗೆ ಹೋಗ್ತಾ ಇರುವಾಗ ಓಕೆ, ಚಾನಲ್ ಏನೋ ಹೇಗೋ ನೋಡಿ ಆರಂಭ ಮಾಡಿದ್ದೇನೆ. ಯಕ್ಷ ಇನ್ಫೋ ಕನ್ನಡ ಅಂತ ಇಡುವ ಅಂತ ಆಯಿತು. ಸ್ವಲ್ಪ ವಿಭಿನ್ನವಾಗಿರಲಿ, ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಯಕ್ಷ ಇನ್ಫೋ ಕನ್ನಡ ಅಂತ ಹೇಳಿ ಇಟ್ಟಾಯಿತು. ಒಂದು ವಿಡಿಯೋ ಹಾಕುವ ಅಂತ ಹೇಳಿ ಪ್ಲ್ಯಾನ್ ಆಯಿತು. ಏನು ವಿಡಿಯೋ ಹಾಕೋದಂತ ಆಲೋಚನೆ ಮಾಡುವಾಗ ಉಜಿರೆಯಲ್ಲಿ ಒಬ್ಬರು ಶಾರ್ಟ್ಸ್ ಹಾಕಿದ್ದು ನಾನು ಆರಂಭದ ದಿನದಲ್ಲಿ. ಉಜಿರೆಯಲ್ಲಿ ಒಬ್ಬರು ಏನೋ ತರಕಾರಿ ಏನೋ ಸೇಲ್ ಮಾಡ್ತಾ ಇದ್ರು, ಸೊಪ್ಪನ್ನು. ಅವರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ಟೆ. ಅದು ಬಹಳಷ್ಟು ಅಂತ ಹೇಳಿದರೆ, ಆಗ ನೋಡ್ತಾ ಇದ್ದಾಗೆ 2,000 ಜನ ನೋಡಿದ್ರು ಅದನ್ನು. ಈವ್ನಿಂಗ್ ಟೈಮಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡಿರುವಂಥದ್ದು. ಮತ್ತು ನನ್ನದೇ ಒಂದು ದಿಗೀಣದ್ದು ಒಂದು ವಿಡಿಯೋ ಹಾಕಿದ್ದೆ. ಅಷ್ಟೆಲ್ಲ ಐಡಿಯಾಸ್ಗಳು ಆರಂಭದ ದಿನಗಳಲ್ಲಿ ಇರಲಿಲ್ಲ. ತದನಂತರ ಮುಂದುವರಿದು ಹೋಗ್ತಾ ಒಂದಷ್ಟು ದೇವಸ್ಥಾನಗಳ ಬಗ್ಗೆ ಮಾಹಿತಿ, ಮಕ್ಕಳಿಗೆ ಎಕ್ಸಾಮಿನೇಷನ್ ಬಗ್ಗೆ ಮಾಹಿತಿ ಆಗಿರ್ಬೋದು, ಒಂದಷ್ಟು ಇನ್ಸಿಡೆಂಟ್ಗಳ ಬಗ್ಗೆ ಒಂಥರ ನ್ಯೂಸ್ ರಿಲೇಟೆಡ್ ಮಾಡಿಕೊಂಡು ಹೋದೆ. ಗೊತ್ತಿರಲಿಲ್ಲ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, ಒಂದು ಚಾನಲ್ ಹೀಗೆ ರನ್ ಆಗಬೇಕು, 1 ವರ್ಷದಲ್ಲಿ 1,000 ಸಬ್ಸ್ಕ್ರೈಬರ್ ಆಗಬೇಕು, 4,000 ಗಂಟೆ ವಾಚ್ ಅವರ್ ಆಗಬೇಕು. ಅಂದರೆ 1 ಗಂಟೆ ನಿಮ್ಮ ವಿಡಿಯೋವನ್ನು, ನಾನು ಯಾವುದಾದ್ರೂ 1 ಗಂಟೆ ವಿಡಿಯೋ ಹಾಕಿದರೆ ಅದು 4,000 ಗಂಟೆ ರನ್ ಆಗಬೇಕು. ಹಾಗಿದ್ರೆ ಮಾತ್ರ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಅನ್ನುವಂಥ ಆಪ್ಷನ್ ಬರುತ್ತೆ. ಗೊತ್ತಿಲ್ಲ ಅದೆಲ್ಲ ಆಗ್ತದಿಲ್ವೋ ಅಂತ ಹೇಳಿ ಗೊತ್ತಿಲ್ಲ. ಬಟ್ ಪ್ರಯತ್ನ ಪಟ್ಟೆ. 3 ತಿಂಗಳಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಆದರು ನನಗೆ. ನಾನು ಒಂದಷ್ಟು ಜನರ ಪರ್ಸನಲ್ ಆಗಿ ಅವರಿಗೆ ಮೆಸೇಜ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೆಲ್ಲ ಹೇಳ್ತಾ, ಸೊ ಹೀಗೆ ಸಪೋರ್ಟನ್ನು, ಸಬ್ಸ್ಕ್ರೈಬರ್ 1,000 ಅದು 4,000 ಗಂಟೆ ಆಗಬೇಕಲ್ಲ ಅಂತ ಹೇಳಿ ದಿನ ವಿಡಿಯೋ ಹಾಕೋದು, ವ್ಯೂಸ್ ನೋಡೋದು, ವಾಚ್ ಅವರ್ ಯಾವಾಗ ಆಗುತ್ತೆ ಅಂತ ಹೇಳಿ ನೋಡುವಂಥದ್ದು. ಹೀಗೆ ಪ್ಲ್ಯಾನ್ ಆಯಿತು. ಮತ್ತು ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ, ಬದಲಾವಣೆ ಬೇಕು ಅಂತ ಹೇಳಿ ಏನು ಮಾಡುವಂಥದ್ದು, ಏನು ಮಾಡಿದರೂ ನನಗೆ ಕಂಫರ್ಟೇಬಲ್ ಅನ್ನುವಂಥದ್ದು ಇರ್ತಾ ಇರಲಿಲ್ಲ. ಯಕ್ಷಗಾನದ ವೀಡಿಯೋಸ್ ಹಾಕುವ ನಾನು ಏನು ಆ್ಯಕ್ಚುಲಿ ಯಕ್ಷಗಾನದ ವಿಡಿಯೋ ಹಾಕಲಿಕ್ಕೆ ನಾನು ಮಾಡಿರುವಂಥದ್ದಲ್ಲ, ಏನೋ ಒಂದು ಮಾಡುವ ಅಂತ ಹೇಳಿ ಯಕ್ಷ ಇನ್ಫೋ ಕನ್ನಡ ಅಂತ. ನಾನು ಯಕ್ಷಗಾನದಲ್ಲಿ ಇರೋದ್ರಿಂದ ಮತ್ತು ಆ ಹೆಸರು
ಏನು ಸುಟೇಬಲ್ ಅಂತ ಹೇಳಿ ನಾನು ಅದನ್ನು ಹಾಕಿರುವಂಥದ್ದು. ಬಟ್ ತುಂಬ ಜನ ಸಜೆಷನನ್ನು ಕೊಟ್ಟರು, ನೀವು ಯಕ್ಷಗಾನ ಕಲಾವಿದರಲ್ವ, ಯಕ್ಷಗಾನದೇ ವಿಡಿಯೋ ಮಾಡಿ ಅಂತ ಹೇಳಿ. ಏನು ಮಾಡುವ ಅಂತ ಹೇಳಿ ಆಲೋಚನೆ ಮಾಡುವಾಗ ಓಕೆ ಒಮ್ಮೆ ಪಾಡ್ಕಾಸ್ಟ್ ಹಾಗೆ ಮಾಡುವ, ಸಂದರ್ಶನ ಮಾಡುವ ಅಂತ ಹೇಳಿ ನನ್ನ ಗುರುಗಳಾಗಿರುವಂಥ ಶ್ರೀಯುತ ರಾಮಣ್ಣ ಭಂಡಾರಿ ಚಾರ್ಮಾಡಿ ಕಟೀಲು ಮೇಳದ ಹಾಸ್ಯ ಕಲಾವಿದರಾಗಿ ಗುರುತಿಸಿಕೊಂಡು ನಮ್ಮ ಗುರುಗಳವರು, ಅವರದೊಂದು ಇಂಟರ್ವ್ಯೂಸ್ ಸಂದರ್ಶನವನ್ನು ಮಾಡಿದ್ದೆ. ಭಾಗ 1 ಭಾಗ 2ಗೆ ಹಾಕ್ತಾ ಇದ್ದೆ. ಆಗೆಲ್ಲ ಇಷ್ಟು ಪರ್ಫೆಕ್ಟ್ ಇರಲಿಲ್ಲ ಲೈಟ್ ಸೆಟಪ್ಗಳು, ಮೈಕ್ ನಾನು ವೈರ್ ಮೈಕ್ ಯೂಸ್ ಮಾಡ್ತಾ ಇದ್ದೆ. ಆಗ ಏನು ಮಾಡುವ ಅಂತ ಹೇಳಿ ಆಲೋಚನೆ ಮಾಡುವಾಗ ಆಯ್ತು, ಅವ್ರದ್ದು ಆಯಿತು, ಮತ್ತೆ ಯಾರದ್ದು ಮಾಡುವ ಅಂತ ಹೇಳಿ ಆಲೋಚನೆ ಮಾಡುವಾಗ ಬಾಬುಗೌಡರು ಚಾರ್ಮಾಡಿ ಅವರ ಸಂದರ್ಶನ ಮಾಡಬೇಕು ಅಂತ ಆಯಿತು. ಓಕೆ, ನನಗೆ ಮತ್ತೆ ಆಲೋಚನೆ ಆಯಿತು, ಸೊ ಸಂದರ್ಶನವನ್ನೇ ಕಂಟಿನ್ಯೂ ಮಾಡಿದರೆ ಹೇಗೆ ಅಂತ ಹೇಳಿ 1 ವರ್ಷದಲ್ಲಿ ಸಂದರ್ಶನ ಏನೋ ವೀಡಿಯೋಸ್, ನ್ಯೂಸ್ ವಿಡಿಯೋ ರಿಲೇಟೆಡ್ ಆಗ್ತಾ ಇದ್ದೆ, ಬೇರೆಲ್ಲ ಹಾಕ್ತಾ ಇದ್ದೆ. ಸಂದರ್ಶನವನ್ನೇ ಮಾಡುವ ಅಂತ ಹೇಳಿ ಡಿ ಮನೋಹರ್ ಕುಮಾರ್ ಆಗಿರ್ಬೋದು, ನಗರಿ ಅವರಾಗಿರ್ಬೋದು, ಕೊಡಂಗೈ ಬಾಲಕೃಷ್ಣ ರೈಗಳಾಗಿರ್ಬೋದು, ಕಡಬ ರಾಮಚಂದ್ರ ರೈಗಳಾಗಿರ್ಬೋದು, ಸತೀಶ್ ನಾಡು, ಹೀಗೆ ಬಹಳಷ್ಟು ಜನ ಸಂದರ್ಶನವನ್ನು ಯಾರ್ದೆಲ್ಲ ಮಾಡಿದ್ದೇನೆ ಅಂತ ಹೇಳಿ ನೋಡಿದಾಗ ಒಮ್ಮೆ ಲಿಸ್ಟನ್ನು ಹೇಳೋದಿದ್ರೆ ಇಲ್ಲಿಯವರೆಗೂ 29 ಸಂದರ್ಶಕರ ವಿಡಿಯೋವನ್ನು ನಾನು ಇದರಲ್ಲಿ ಹಾಕಿದ್ದೇನೆ. ಜಸ್ಟ್ ಒಮ್ಮೆ ನೋಡೋದಿದ್ದೆ ರಾಮಣ್ಣ ಭಂಡಾರಿ ಚಾರ್ಮಾಡಿ, ನವೀನ್ ಶೆಟ್ಟಿ ಮುಂಡಾಜೆ, ಬಾಬುಗೌಡರು ಚಾರ್ಮಾಡಿ, ಇನ್ನು ಕಾಷ್ಟ ಶಿಲ್ಪಿ ಸುಧಾಕರ್ ಅಂತ ಹೇಳಿ ಒಬ್ಬರು, ಬಾಲಕೃಷ್ಣ ಶೆಟ್ಟಿ, ನಗರಿ ಮಹಾಬಲ ರೈ, ಮನೋಹರ್ ಕುಮಾರ್, ಅಂಬಾಪ್ರಸಾದ್ ಪಾತಾಳ, ಕಡಬ ರಾಮಚಂದ್ರ ರೈಗಳು, ಪೂರ್ಣಿಮೆ ಯತೀಶ್ ರೈ, ಈಶ್ವರ್ ಪ್ರಸಾದ್ ಧರ್ಮಸ್ಥಳ, ನಿಡ್ಲೆ ಗೋವಿಂದ ಭಟ್, ಮೋಹನ್ ಬೈಪಾಡಿ ತಾಯರು, ಕೊಳತಿಗೆ ನಾರಾಯಣಗೌಡರು, ಸತೀಶ್ ನಯನಾಡು, ಇನ್ನು ಪ್ರತಿಮಾ ನಾಯಕ ಚಲನಚಿತ್ರ ನಟಿ ಅವರ ಸಂದರ್ಶನ ಆಗಿರಲಿ, ಚಂದ್ರಶೇಖರ್ ಮುಂಡಾಜೆ, ವೇಣೂರು ಸದಾಶಿವ ಕುಲಾಲ್, ಲಕ್ಷ್ಮೀಶ್ ಅಮ್ಮಣ್ಣಯ್ಯ, ಕೃತಿ ಮೂಡಿಬಿಟ್ಟು ಅನ್ನೋ ಒಂದು ಆ್ಯಂಕರ್ ಇದು ಮಾಡಿದ್ದೆ. ಇದರ ನಡುವೆ ಮೋಹನ್ ಅಮ್ಮಂಜಿ ಅವ್ರದ್ದಾಯಿತು, ವಿಷ್ಣು ಶರ್ಮಾ ವಾಟೆಪಡ್ಪು, ಚಂದ್ರಶೇಖರ್ ಧರ್ಮಸ್ಥಳ, ರವಿಕುಮಾರ್ ಮುಂಡಾಜೆ, ರಂಗಸ್ಥಳ ಸಹಾಯಕರಾಗಿರುವಂತಹ ಮೋನಪ್ಪ ಗೌಡರು, ಸುಂದರ ಬಂಗಾಡಿ, ಗೋಪಾಲಕೃಷ್ಣ ಅಂತ ಹೇಳಿ ರಿಟೈರ್ಡ್ ಆರ್ಮಿ ಅವರ ಸಂದರ್ಶನ, ದೇವಿಪ್ರಸಾದ್ ಆಳ್ವ ತಲಪಾಡಿಯವರು, ಇನ್ನು ಫೈನಲಿ 29ನೇ ಯಾರು ಅತಿಥಿಗಳು ಕೇಳಿದರೆ ಕೊಂಕಣಾಜಿ ಚಂದ್ರಶೇಖರ ಭಟ್ ಅವರದ್ದು. ಈಗ ಆಲ್ರೆಡಿ 2 ಎಪಿಸೋಡ್ ಹಾಕಿದ್ದೇನೆ, ಇನ್ನೊಂದು ಎಪಿಸೋಡ್ ಇದೆ, ನಾಳೆ ಹಾಕ್ತೇನೆ ಅದನ್ನು. 29 ಜನ ಕಲಾವಿದರಾಗಿರಲಿ, 90% ಕಲಾವಿದರು, ಮತ್ತು ಬೇರೆ ಬೇರೆ ಕ್ಷೇತ್ರ, ಒಂದು ಆರ್ಮಿ, ನಿರೂಪಣೆ ಕ್ಷೇತ್ರ, ರಂಗಭೂಮಿ, ಇಲ್ಲಿವರೆಗೂ ಆಯ್ಕೆ ಇದೆ. 29 ಜನರ ಸಂದರ್ಶಕರ ವಿಡಿಯೋವನ್ನು ನೋಡಿದ್ದೇನೆ. ಅದನ್ನು 29 ಜನ ಸಂದರ್ಶಕರ ವಿಡಿಯೋವನ್ನು ನೀವು ನೋಡಿದ್ದೀರಿ. ಬಹಳಷ್ಟು ಸಂತೋಷ ಆಗ್ತಾ ಇದೆ. ಯಾಕೆ ಕೇಳಿದರೆ, ಒಳ್ಳೆಯ ವಿಡಿಯೋವನ್ನು ಅಪ್ಲೋಡ್ ಮಾಡಿದರೆ ಇನ್ನು ಭಾಗ 2 ಯಾವಾಗ, ಭಾಗ 3 ಯಾವಾಗ, ಒಂದಷ್ಟು ಜನ ನನಗೆ ಮೆಸೇಜ್ ಮಾಡ್ತೀರಿ, ವಿದೇಶದಿಂದ ಮೆಸೇಜ್ ಮಾಡಿ ಕಾರ್ಯಕ್ರಮ ಒಳ್ಳೆಯದು ಬರ್ತಾ ಇದೆ, ಅವರ ಸಂದರ್ಶನ ಮಾಡಿ, ಇವರ ಸಂದರ್ಶನ ಮಾಡಿ ಅಂತ ಹೇಳಿ ಹೇಳ್ತೀರಿ, ಎಲ್ಲ ಮೆಸೇಜ್ ಮಾಡ್ತೀರಿ ಬೇರೆ ನಂಬರ್ಗೆ. ಬಹಳ ಸಂತೋಷ ಆಗ್ತಾ ಇದೆ. ಈ ಕಾರಣದಿಂದ ಇವತ್ತಿನ 1ನೇ ವರ್ಷದ ಸೆಲೆಬ್ರೇಷನನ್ನು ನಾನು 1 ವರ್ಷ ಆಗಿದೆ. ಈ ಸಕ್ಸಸ್ಸನ್ನು ನಾನೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಮತ್ತು ನನ್ನ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಿ ನಿಮಗೆ ನಾನು ಅರ್ಪಿಸ್ತಾ ಇದ್ದೇನೆ. ಇದಕ್ಕೆಲ್ಲ ನಾನು ಏನಿದ್ರು ವಿಡಿಯೋ ಮಾಡ್ತೇನೆ, ಹೋಗ್ತೇನೆ, ಹಾಕ್ತೇನೆ, ಬಟ್ ನನ್ನ ವಿಡಿಯೋವನ್ನು ನೋಡುವಂಥದ್ದು, ಸಬ್ಸ್ಕ್ರೈಬ್ ಮಾಡುವಂಥದ್ದು, ಸಪೋರ್ಟ್ ಮಾಡುವಂಥದ್ದು ನೀವು. ಈ ಕಾರಣದಿಂದ ಈ ಎಲ್ಲ ಏನು ಸಕ್ಸಸ್ ಅಂತ ಅಲ್ಲ, ಈ ನನ್ನ 1 ವರ್ಷದ ಈ ಜರ್ನಿಯಲ್ಲಿ ನನಗೆ ಸಕ್ಸಸ್ ಸಿಕ್ಕಿದೆ. 4,500 ನೋಡಿ, ನಾನು ಚಾನಲ್ ಆರಂಭಿಸಿರುವಂಥದ್ದು ಜುಲೈ 24, 2025. ಇವತ್ತು ಜುಲೈ 24, 2026, 1 ಇಯರ್ ಆಗಿದೆ. ಅದರಲ್ಲಿ 29 ಜನ ಸಂದರ್ಶಕರ ವಿಡಿಯೋ ಮತ್ತು ಬೇರೆ ಬೇರೆ ಯಕ್ಷಗಾನ ಅದು ಇದು ಅಂತ ಹೇಳಿ ಒಟ್ಟು
402 402 ವಿಡಿಯೋ ನಾನು ಮಾಡಿದ್ದೇನೆ. 402 ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ಅದರಲ್ಲಿ 5 ಲೈವ್ ಇದೆ, 1 ನೇಮೋತ್ಸವದು ಮತ್ತು 4 ಯಕ್ಷಗಾನ ದೇವಿ ಮಹಾತ್ಮೆ ಲೈವ್ ಇದೆ. ಇನ್ನು ಉಳಿದಿರುವ ಹಾಗೆ 300ಕ್ಕೂ ಅಧಿಕ ಲಾಂಗ್ ವಿಡಿಯೋಗಳಿದೆ. ಒಟ್ಟು 402 ವಿಡಿಯೋಸ್. 402 ವಿಡಿಯೋ ಅಂತ ಹೇಳಿದರೆ ನನಗೆ ಶಾಕ್ ಆಗ್ತಾ ಇದೆ. ನಾನು ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ. ಬಟ್ ಈ 402 ವಿಡಿಯೋವನ್ನು ನಾನು ಎಷ್ಟು ಶ್ರಮಪಟ್ಟು ಮಾಡಿದ್ದೇನೆ ಅದು ನನಗೆ ಗೊತ್ತಿದೆ. ಬಟ್ ಅಷ್ಟೇ ಪ್ರೀತಿಯಿಂದ ಅದನ್ನು ಹೇಗೆ ನೀವು ನೋಡಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿದ್ದೀರಿ. ಇವತ್ತಿಗೆ ನಮ್ಮ ವಾಹಿನಿಯಲ್ಲಿ 4160 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇವತ್ತಿಗೆ 160 170 ಹತ್ತಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇದೆಲ್ಲ ನಿರೀಕ್ಷೆ ಇಲ್ಲದೆ ಆಗಿರುವಂಥದ್ದು. ನಾನು 3 ಚಾನಲ್ ಮಾಡಿ 3 ತಿಂಗಳಾಯಿತು. ಒಂದು 4-5 ತಿಂಗಳಲ್ಲಿ ಒಂದು ಚಾನಲ್ ಮಾನಿಟೈಸೇಷನ್ ಆಗಿದೆ. ಮಾನಿಟೈಸೇಷನ್ ಅಂತ ಹೇಳಿದರೆ ಹಣ ಬರುವುದಕ್ಕೆ ಅಪ್ಲೈ ಮಾಡುವಂತಹ ಒಂದು ಪ್ರೊಸೀಜರ್. ಬಟ್ ನನಗೆ ಇಲ್ಲಿಯವರೆಗೂ ಯೂಟ್ಯೂಬಿನಿಂದ ₹1 ಕೂಡ ಬರಲಿಲ್ಲ. ಅಂದರೆ ಅವರದ್ದು ಒಂದು ಇಷ್ಟು ಅಂತ ಹೇಳಿ ಚಾಲೆಂಜ್ ಇರುತ್ತೆ, ಅದು $100 ಕ್ಲಿಯರ್ ಆಗಬೇಕು ಅಂತ ಹೇಳಿ. ಆ್ಯಕ್ಚುಲಿ ನನ್ನದು ಮೊನ್ನೆ ಅಷ್ಟೇ $100 ಕ್ಲಿಯರ್ ಆಗಿದೆ. $100 ಅನ್ನುವಂಥದ್ದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಮಂತ್ ನನಗೆ ಅಮೌಂಟ್ ಕ್ರೆಡಿಟ್ ಆಗಬಹುದು. $100 ಅಂತ ಹೇಳಿದರೆ 8 or 9K ಅಂತ ಕಾಣ್ತದೆ, 8-9 ನೆಕ್ಸ್ಟ್ ಮಂತ್ ನನಗೆ ಬರ್ಬೋದು. ಬಂದರೆ ಖಂಡಿತವಾಗಿಯೂ ಹೇಳ್ತೇನೆ, ಅದು ನೀವು ನೋಡಿದ್ರಿಂದ ನನಗೆ ಬಂದಿರುವಂಥದ್ದು. ಮತ್ತು ಅದು ಬಂದಿದೆ ಅಂತ ಹೇಳಿದರೆ ನಾನು ನನ್ನ ಚಾನಲ್ಗೆ ಇನ್ವೆಸ್ಟ್ ತುಂಬ ಮಾಡಿದ್ದೇನೆ. ಅದು ವಿಚಾರ ಹೇಳಬಾರ್ದು, ಬಟ್ ನಾನು ಲೈವಿಗೋಸ್ಕರ ಇನ್ವೆಸ್ಟನ್ನು ನಾನು ತುಂಬ ಮಾಡಿದ್ದೇನೆ. ಈ ಲೈಟಿಂಗ್ಸ್ ಆಗಿರ್ಬೋದು, ಮೈಕ್ಸ್ ಆಗಿರ್ಬೋದು, ಮತ್ತು ಏನು ನಾನು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತಾ ಇದ್ದಂತಹ ಮೈಕ್ ಆಗಿರ್ಬೋದು, ಮತ್ತು ಲೈಟನ್ನು ಯೂಸ್ ಮಾಡ್ತಾ ಇರುವಂಥದ್ದು. ಬಟ್ ನನಗೆ ಇದು ನಾನು ಕಾಲರ್ ಮೈಕ್ ಯೂಸ್ ಮಾಡ್ತಾ ಇದ್ದೆ. ಅದು ಒಂದು ನನಗೆ ಬೇರೆ ಗಿಫ್ಟ್ ಕೊಟ್ಟಿರುವಂಥದ್ದು. ನಮ್ಮ ಆತ್ಮೀಯರು ಗಿಫ್ಟ್ ಅಂತ ಹೇಳಿದರೆ ಈ ಮೈಕನ್ನು ನನಗೆ ಕಳಿಸಿಕೊಟ್ರು ಅವರು. ಈ ಮೈಕ್ ಚೆನ್ನಾಗಿದೆ ಅಂತ ಹೇಳಿ. ಆರಂಭದಲ್ಲಿ ಒಂದು ಬೇರೆ ಮೈಕ್, ಕಾಲರ್ ಮೈಕ್ ಯೂಸ್ ಮಾಡ್ತಾ ಇದ್ದೆ ಅದು. ಮತ್ತು ಈಗ ನಾನು ಪ್ರೆಸೆಂಟ್ ಒಂದು ಪಾಡ್ಕಾಸ್ಟಲ್ಲಿ ಒಂದು ಮೈಕ್ ಯೂಸ್ ಮಾಡ್ತೇನೆ, ಅದು ಕೂಡ ನನಗೆ ಗಿಫ್ಟ್ ಕೊಟ್ಟಿರುವಂಥದ್ದು. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ. ಚಾನಲ್ ನೋಡಿ ನನಗೆ ಕೆಲವರು ತುಂಬ ಸಪೋರ್ಟನ್ನು ಮಾಡಿದ್ದಾರೆ. ಏನು ಯೂಟ್ಯೂಬ್ ಏನು ಕೊಡದೇ ಇದ್ದರೂ ಕೂಡ ಕೆಲವರು ಬೆಸ್ಟ್ ಸಜೆಷನನ್ನು ಕೊಟ್ಟಿದ್ದಾರೆ. ಹೇಗೆ ಅಂದರೆ ಯಾವ ಮೈಕನ್ನು ಯೂಸ್ ಮಾಡಬೇಕು. ನಾನಿಲ್ಲಿ ಹೆಸರು ಹೇಳಿದರೆ ತಪ್ಪಾಗುತ್ತೆ, ತುಂಬ ಜನ ಅವರ ಹೆಸರನ್ನು ಮಾತ್ರ ಹೇಳಿದ್ದೇನೆ ಅಂತ ಹೇಳಿ. ಬಟ್ ಈ ಮೈಕ್ ನಿಮಗೆ ಒಳ್ಳೆ ಉಪಯುಕ್ತ ಅಂತ ಆಗ್ತದೆ ಅಂತ ಹೇಳಿ ಒಬ್ಬರು, ಆ್ಯಕ್ಚುಲಿ ನಾನು ಈಗ ಯೂಸ್ ಮಾಡುವಂಥ ಒಂದು ಮೈಕನ್ನು ನನಗೆ ಅನುರಾಗ್ ಅಂತ ಹೇಳಿ ಒಬ್ಬರು ಮಣಿಪಾಲದಲ್ಲಿರುವಂಥವರು ಏನು ಸ್ಟಡಿ ಮಾಡ್ತಾ ಇದ್ದಾರೆ. ನನಗೆ ಅವರು ವಿಡಿಯೋ ನೋಡಿ ಈ ಮೈಕ್ ಯೂಸ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದರು. ಬಟ್ ಆ ಮೈಕ್ ಯೂಸ್ ಮಾಡ್ತಾ ಇದ್ದೇನೆ. ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಚೆನ್ನಾಗಿದೆ, ಅಂದರೆ ಹೊರಗಿನ ಶಬ್ದ ಎಲ್ಲ ಕೇಳೋದಿಲ್ಲ. ಆ ಪಾಡ್ಕಾಸ್ಟಿಗೆ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಮತ್ತು ನನಗೆ ಮೈಕನ್ನು ಒದಗಿಸಿ ಕೊಟ್ಟಂತಹ ಕಾಲರ್ ಮೈಕ್ ಏನಿದೆ ಅದನ್ನು ನನಗೆ ಒದಗಿಸಿ ಕೊಟ್ಟಂಥವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳುತ್ತೇನೆ. ನಾನು ಕಳಿಸಿಕೊಡಲಿಕ್ಕೆ ಹೇಳಿದೆ, ಮತ್ತು ಅಮೌಂಟ್ ಕೊಡುವಾಗ ಅವರು ಅದನ್ನು ತಗೊಳ್ಳಿಲ್ಲ, ಇರಲಿ ನಮ್ಮ ಕಡೆಯಿಂದ ಅಂತ ಹೇಳಿದರು. ಸೊ ಅವರಿಗೂ ಈ ಸಂದರ್ಭ ಧನ್ಯವಾದವನ್ನು ಹೇಳ್ತೇನೆ. ಮತ್ತು ಒಂದಷ್ಟು ಜನ ನಾನು ಲೈವ್ ಇರುವಾಗ ಬೆಸ್ಟ್ ವಿಶ್ವಾಸಿಗೆ ಬೇಕಾಗಿ ತಮ್ಮ ಹೆಸರನ್ನೆಲ್ಲ ಕೊಟ್ಟರೆ, ಆರಂಭದಲ್ಲಿ ಲೈವ್ ಎಲ್ಲ ಇರುವಾಗ ಅದರೊಂದಿಗೆ 5 ಲೈವ್ ಒಂದು ಲೈವ್ ಏನೋ ಪಾರ್ಟಿ ಕಡೆಯಿಂದ ನನಗೆ ಅಮೌಂಟ್ ಬಂದಿದೆ. ಅಂದರೆ ಹೇಗೆ ಲೈವ್ ಮಾಡುವಾಗ ನನಗೆ ಪಾರ್ಟಿ ಹೇಳ್ತಾರೆ, ನಾನು ಕ್ಯಾಮರಾಮ್ಯಾನ್ ಎಡಿಟರ್ ಅವರನ್ನು ಹೊರಗಡೆಯಿಂದ ಹೇಳುತ್ತೇನೆ, ಕ್ಯಾಮ್ರಾದಲ್ಲೆಲ್ಲ ಶೂಟ್ ಅವರಿಗೆ ಇಂತಿಷ್ಟು ಅಮೌಂಟನ್ನು ಕೊಟ್ಟು ನನಗೂ ಅಲ್ಪ ಸ್ವಲ್ಪ ನನಗೆ ಉಳಿತದೆ ಚಾನಲ್. ಹೀಗೆ ಒಂದು ಮತ್ತು ಉಳಿದಿರುವಂಥದ್ದು ನಾನೆಲ್ಲ ಬೆಸ್ಟ್ ವಿಷಸನ್ನು ತಗೊಂಡು ಲೈವಲ್ಲಿ ನನ್ನ ಏನು ನನಗೆ ಅವರು ಕೊಟ್ಟಂತಹ ಸಪೋರ್ಟಿಂದ ಇಲ್ಲಿಯವರೆಗೆ
ಚಾನಲ್ ಬಂದು ತಲುಪಿದೆ ಅಂತ ಹೇಳಿ 1 ವರ್ಷ. ಸೊ ಈ 1 ವರ್ಷದಲ್ಲಿ ನನ್ನ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ, ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ನಾನು ಕೈ ಮುಗಿದು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಸಪೋರ್ಟ್ ಅನ್ನುವಂಥದ್ದು ಮುಂದಕ್ಕೂ ಬೇಕು. ಉದ್ದೇಶಗಳು ಬೇರೆ ಬೇರೆ ಇದೆ. ಇದು ಆರಂಭ 1 ವರ್ಷ ಆದಷ್ಟೇ. ನನ್ನ ಉದ್ದೇಶ ಬೇರೆ ಬೇರೆ ಇದೆ. ಮುಂದಕ್ಕೆ ಗೊತ್ತಾಗುತ್ತೆ ಏನು ಎತ್ತ ಅಂತ ಹೇಳಿ. ನಿಮಗೆ ಹೇಳದೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಲಿ ಅಥವಾ ಯಾರು ನನ್ನ ವೀಕ್ಷಕರು ಯಾರಿದ್ದೀರಿ, ನಿಮಗೆ ಹೇಳದೆ ಏನು ಮಾಡುವುದಿಲ್ಲ, ಅಥವಾ ಮಾಡಿ ಆದರೂ ನಿಮಗೆ ಹೇಳುತ್ತೇನೆ, ವಿಚಾರ ಮುಟ್ಟಿಸ್ತೇನೆ. ಉದ್ದೇಶಗಳು ಬೇರೆ ಬೇರೆ ಇದೆ. ಇದರ ನಡುವೆ ಇವತ್ತಿನ ದಿನ ಮತ್ತೊಂದು ಏನು ವಿಶೇಷ ಅಂತ ಹೇಳಿದರೆ, ನಮ್ಮ ವಾಹಿನಿಯ ತಮ್ಮೇಲಲ್ಲಿ ಹಾಕಿದ್ದೆ ನೋಡಿ, ಹೊಸ ಲೋಗೋ ಇವತ್ತಿನಿಂದ ನಾನು ಮಾಡಿದ್ದೇನೆ. ನೋಡಿ, ಅಲ್ಲಿ ಫೋಟೋ ಹಾಕ್ತೇನೆ ನೋಡಿ. ಈ ಲೋಗೋ ಇವತ್ತಿನಿಂದ ನಮ್ಮ ವಾಹಿನಿಯಲ್ಲಿ ಬರುವಂಥದ್ದು. ಇಲ್ಲಿ ನೀವು ನೋಡಿರ್ಬೋದು, ಇಲ್ಲಿ ನನ್ನ ಹಿಂದೆ ಕಾಣ್ತಾ ಇದೆ ಯಕ್ಷ ಕನ್ನಡ ಅನ್ನುವಂತಹ ವಿಭಿನ್ನ ಲೋಗೋ. ಇದಕ್ಕೆ ಕೂಡ ಸಹಾಯವನ್ನು ಮಾಡಿದಂಥವರಿದ್ದಾರೆ. ಸೆಟ್ಟಿಂಗ್ ಅದನ್ನು ಬೇಕಾದ ಹಾಗೆ ಎಡಿಟ್ ಮಾಡಿಕೊಟ್ಟಂಥವರು. ಮತ್ತು ಫೋಟೋ ಫ್ರೇಮನ್ನು ನನಗೆ ನನ್ನ ಒಬ್ಬನ ಹತ್ರ ಹೇಳಿದ, ಅವ ಮಾಡಿಕೊಟ್ಟ. ಅವನಿಗೆ ಆಗಲಿ ಪ್ರಮೋದ್ ಅಂತ ಹೇಳಿ, ಮತ್ತು ಡಿಸೈನ್ ಅನುರಾಗ್ ಅಂತ ಹೇಳಿ ಯಾರು ಇದ್ದರು, ಅವರು ಅದಕ್ಕೆ ಬೇಕಾದ ಡಿಸೈನನ್ನು ಬೇಕಾದ ಪ್ಲ್ಯಾನಿಂಗನ್ನು ಹೇಳಿದರು. ಒಂದಷ್ಟು ಜನ ಹಾಗಲ್ಲ ಹೀಗೆ ಬೇಕು ಅಂತ ಹೇಳಿ ನಮ್ಮ ಎಡಿಟರ್ ಒಬ್ಬರು ಗುರು ಅಂತ ಹೇಳಿದರು, ಅವರು ಹೇಳಿದರು. ಮತ್ತು ಎಲ್ಲ ಒಂದು ಲೋಗೋ ಈ ರೀತಿ ಅಲ್ಲಿ 3 ಕರ್ನಾಟಕ ಆಗಿರಲಿ, ಭಾರತ ಆಗಿರಲಿ, ತುಳುನಾಡು ಆಗಿರಲಿ 3 ಫ್ಲ್ಯಾಗ್ಗಳಿದೆ. ನಡುವಲ್ಲಿ ಕಿರೀಟ ಪಕಡಿಯ ಫೋಟೋ ಇದೆ. ಯಕ್ಷ ಕನ್ನಡ ಅಂಥೇಳಿ ಬದ್ದದ್ದು ಕನ್ನಡದಲ್ಲಿಯೂ ಇದೆ, 2 ಭಾಷೆಯಲ್ಲಿಯೂ ಕೂಡ ಇದೆ. ಸೊ ಇದು ನಮ್ಮ ಚಾನಲ್ನ ಹೊಸ ಲೋಗೋ. ನಿಮಗೆ ಹೇಗಾಗಿದೆ ಆ ಲೋಗೋ ಅನ್ನುವಂಥದ್ದು ಕಮೆಂಟ್ ಮಾಡಿ. ಇನ್ನು ನಮ್ಮ ವಾಹಿನಿಯ ಎಲ್ಲ ವಿಡಿಯೋಗಳಲ್ಲಿ ಇನ್ನೂ ಬಹುತೇಕವಾಗಿ ಬದಲಾವಣೆ ಆಗುವುದಿಲ್ಲ. ಚಾನಲ್ ಇರುವ ತನಕ ಇದೇ ಲೋಗೋವನ್ನು ಫಾಲೋ ಮಾಡಿಕೊಂಡು ಹೋಗ್ತೇನೆ. ಬಟ್ ಈಗ ಇದ್ದಂತಹ ಲೋಗೋವನ್ನು ಏನು ಸ್ವಲ್ಪ ಬೇಸರ ಆಗುತ್ತೆ. 1 ವರ್ಷದ ಮಟ್ಟಿಗೆ ಆ ಲೋಗೋ ನಮ್ಮ ಚಾನಲ್ ಏನು ಅಂತ ಹೇಳಿ ತೋರಿಸಿಕೊಟ್ಟಿದೆ. ಸೊ ಆ ಲೋಗೋವನ್ನು ಕೂಡ ಮರೀಲಿಕ್ಕಿಲ್ಲ. ಬಟ್ ಇವತ್ತಿನ ಸ್ವಲ್ಪ ಅಪ್ಡೇಟ್ ಆಗುವಂಥದ್ದು ಸಹಜ. ಹಾಗಾಗಿ ಇವತ್ತಿನಿಂದ ಲೋಗೋ ನೀವು ಏನು ನೋಡ್ತಾ ಇದ್ದೀರಿ, ಇದು ಲೋಗೋ ಮುಂದಿನ ವಿಡಿಯೋಗಳಲ್ಲಿ ನೀವು ಕಾಣ್ತೀರಿ. ಮತ್ತು ಒಂದು ಏನು ಕೇಳಿದರೆ, ಈ ಹಿಂದೆ ನಾನು ಅಪ್ಲೋಡ್ ಮಾಡಿರುವಂಥ ಕೆಲವು ವೀಡಿಯೋಸ್ಗಳಿದೆ ಆಯಿತಾ. ತುಂಬ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ಅನ್ಲಿಸ್ಟಲ್ಲಿ ಇಟ್ಟಿದ್ದೇನೆ, ಪಬ್ಲಿಕ್ ಮಾಡಲಿಲ್ಲ. ಅದರಲ್ಲಿ ಹಳೆಯ ಲೋಗೋವೇ ಅಪ್ಲೋಡ್ ಆಗುತ್ತೆ. ಯಾಕೆ ಕೇಳಿದರೆ ಅದು ಆಲ್ರೆಡಿ ಇದೆಯಲ್ಲ. ಹಾಗಾಗಿ ಇನ್ನು ಇವತ್ತಿನಿಂದ ನಾನು ಹಾಕುವ ಹೊಸ ವೀಡಿಯೋಸ್ಗಳಿಗೆ ಎಲ್ಲ ಪಾಡ್ಕಾಸ್ಟಿನ ಪ್ರತಿಯೊಂದು ವಿಡಿಯೋಗಳಲ್ಲಿಯೂ ಕೂಡ ಇದೇ ಲೋಗೋವನ್ನು ನೀವು ಕಾಣ್ತೀರಿ ಅನ್ನುವಂಥದ್ದು ವಿಚಾರ. ಸೊ ಹಾಗಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಾಹಿನಿ 1 ವರ್ಷದ ಏನು ಪಯಣವನ್ನು ಮುಗಿಸಿದೆ. ನಾನು ಇನ್ನಷ್ಟು ಎಷ್ಟು ನನ್ನಿಂದ ಎಷ್ಟು ಕೂಡ್ತದೋ ಅಷ್ಟು ಬೆಸ್ಟ್ ಎಫರ್ಟನ್ನು ಹಾಕ್ತೇನೆ. ಒಳ್ಳೊಳ್ಳೆಯ ಕಂಟೆಂಟನ್ನು ಕೊಡುವುದಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಅದಕ್ಕೆ ನಿಮ್ಮ ಸಪೋರ್ಟ್ ಎಲ್ಲ ಬೇಕು. ಹೀಗೆ ಮತ್ತು ವಾಹಿನಿಯನ್ನು ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡುವಂಥವರು ಅಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಅನ್ನುವ ಆಪ್ಷನನ್ನು ನಾನು ಮೊನ್ನೆ ನನ್ನ ಆ್ಯಪಲ್ಲಿ ಹೋಗಿ ಸರ್ಚ್ ಮಾಡುವಾಗ 100ರಲ್ಲಿ ಒಂದು 30% ಮಾತ್ರ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರೆ. ಉಳಿದಿರುವಂಥ 75% ಮೆಂಬರ್ಸ್ ಸಬ್ಸ್ಕ್ರೈಬ್ ಮಾಡೋದು ಜಸ್ಟ್ ನೋಡಿ ಹೋಗ್ತಾರೆ. ಸೊ ನೀವೊಂದು ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಚಾನಲ್ಗೆ ಒಂದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಉದ್ದೇಶದೊಂದಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೊಸ ಹುರುಪಿನೊಂದಿಗೆ, ಹೊಸ ಬದಲಾವಣೆಯೊಂದಿಗೆ, ನೋಡಿ ಇಲ್ಲಿ ಒಂದು ಫೋಟೋ ಕಾಣ್ತಾ ಇದೆ ಯೂಟ್ಯೂಬ್ ಇದು. ಸೊ ಅದು ಕೂಡ ನಾನು ಮಾಡಿಸಿರುವಂಥದ್ದು 1 ವರ್ಷದ ನೆನಪಿಗೋಸ್ಕರ 2 ಫೋಟೋಗಳನ್ನು ಕೂಡ ಮಾಡಿಸಿರುವಂಥದ್ದು. ಸೊ ಹೊಸ ಹುರುಪಿನೊಂದಿಗೆ ಮುಂದೆ ಬರ್ತೇನೆ. ಮತ್ತಷ್ಟು ಉತ್ತಮವಾದ ಕಲಾವಿದರ ಸಂದರ್ಶನವನ್ನು ನಿಮ್ಮ ಮುಂದೆ ತರ್ತೇನೆ. ಒಳ್ಳೊಳ್ಳೆಯ ವಿಭಿನ್ನವಾದ ಕಂಟೆಂಟನ್ನು ನನ್ನ ಮುಖಾಂತರ ನಿಮಗೆ ತಲುಪಿಸ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೆ ಕಡೆಯದಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಅಭಿಪ್ರಾಯಗಳನ್ನು ನನ್ನ
ವಾಟ್ಸಪ್ ನಂಬರಿಗೆ ವಾಹಿನಿಯ ಬಗ್ಗೆ ತಮ್ಮ ಅನಿಸಿಕೆ ಏನಾದರೂ ಇದ್ದರೆ ಅಥವಾ ನನ್ನಲ್ಲಿ ಕಾಲ್ ಮಾಡಿ ಮಾತಾಡಬೇಕು ಅಂತ ಹೇಳಿದರೆ ನನ್ನ ನಂಬರಿಗೆ ನಂಬರ್ ಹಾಕ್ತೇನೆ. ಆ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಮಾತಾಡೋದಕ್ಕೆ ಸಾಧ್ಯವಾದರೆ ನಾನು ಮತ್ತೆ ನೋಡಿ ಕಾಲ್ ಮಾಡ್ತೇನೆ. ಡ್ಯೂಟಿಯಲ್ಲೆಲ್ಲ ಇದ್ದರೆ ಅದಕ್ಕೆ ಬೇಕಾದಂತಹ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ವಿಡಿಯೋಗೆ. ಮತ್ತು ನಿಮ್ಮ ನಾನು ವಾಟ್ಸಪ್ಪಲ್ಲಿ ಏನಾದರೂ ಹೇಳಬೇಕು ಅಂತ ಹೇಳಿದರೆ ಅದನ್ನು ಕೂಡ ಮಾಡಿ ಅಂತ ಹೇಳ್ತಾ, ವಾಹಿನಿಯನ್ನು ನೆಗೆಟಿವ್ ಕಮೆಂಟ್ ಮಾಡಿದವರು ಇದ್ದಾರೆ. ಸೊ ನಾನೇನು ಹೇಳೋದಿಲ್ಲ, ನೆಗೆಟಿವ್ ಕಮೆಂಟ್ಸನ್ನು ನಾನು ಆ್ಯಕ್ಚುಲಿ ಇಟ್ಟುಕೊಳ್ಳೋದಿಲ್ಲ. ಅಲ್ಲಿ ನೆಗೆಟಿವ್ ಕಮೆಂಟ್ಸು ನಮ್ಮ ಚಾನಲ್ನ ಏಳಿಗೆಗೆ ಬೇಕಾಗಿ ಚೇಂಜಸ್ಗಳನ್ನು ತುಂಬ ಮಾಡಿಕೊಂಡಿದ್ದೇನೆ. ಮೈಕ್ ಸೆಟಪ್, ಲೈಟ್ ಸೆಟಪ್ ಎಲ್ಲ ಮಾಡಿದ್ದೇನೆ. ಅನಗತ್ಯ ನೆಗೆಟಿವ್ ಕಮೆಂಟ್ಸ್ಗಳು ಬಂದದ್ದನ್ನು ಐ ಡೋಂಟ್ ಕೇರ್, ನಾನು ಅದನ್ನು ಕೇರ್ ಮಾಡಿದ್ರೆ ಡಿಲೀಟ್ ಮಾಡ್ತೇನೆ. ಉಳಿದದಾಗಿ ನೀವು ಕೊಟ್ಟಂತಹ ಕೆಲವರು ನಮಗೆ ತುಂಬ ಜನ ಇನ್ಸ್ಟಾದಲ್ಲಿ ಇದರಲ್ಲಿ ಕೊಟ್ಟಂತಹ ಏನು ಒಂದಷ್ಟು ಸಜೆಷನನ್ನು ತಗೊಳ್ತೇನೆ ನಾನು, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇಳಿ. ಸೊ ಅದನ್ನು ಹೇಳುವ ನಾವು ಖಂಡಿತವಾಗಿಯೂ ಅದನ್ನು ಸ್ವೀಕರಿಸ್ತೇನೆ. ಅದು ಬದಲಾವಣೆಯನ್ನು ಇನ್ನೂ ಕೂಡ ಮಾಡ್ತಾ ಹೋಗ್ತೇನೆ ಅಂತ ಹೇಳ್ತಾ, ಸೊ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡುವ. 1 ವರ್ಷದ ಈ ನಮ್ಮ ವಾಹಿನಿಯ ಪಯಣದಲ್ಲಿ ಜೊತೆಯಾದ ನಿಮಗೆಲ್ಲರಿಗೂ ಕೂಡ ಕೈ ಮುಗಿದು ಮತ್ತೊಮ್ಮೆ ನಮಸ್ಕಾರವನ್ನು ಸಲ್ಲಿಸ್ತಾ, ಇದು ಯಕ್ಷ ಇನ್ಫೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ಬದಲಾದ ಹೊಸ ಲೋಗೋದೊಂದಿಗೆ ಇನ್ನು ಮುಂದಿನ ಹೆಜ್ಜೆಯನ್ನು ಇಡುವುದಕ್ಕಿದ್ದೇವೆ. ಇದೇ ರೀತಿಯ ಪ್ರೋತ್ಸಾಹ ಸಪೋರ್ಟನ್ನು ನೀಡ್ತಾ ಬನ್ನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.